ಸಾಕಷ್ಟು ದುರಹಂಕಾರದಿಂದಲೇ ಈತ ಅಲ್ಲಿ ಸ್ಥಾನವನ್ನು ಕಳ್ಕೊಂಡಿದ್ದಾನೆ. ಅದಾದ ಮೇಲೆ ಈತನ ಕೈ ಬೀಸಿ ಕರೆದಿದ್ದು ಕನ್ನಡ ಚಿತ್ರ. ಎಲ್ಲ ಬ್ಯಾನ್ ಅಂತ ಗೊತ್ತಾದ ಮೇಲೆ ನನಗೆ ಬರೋ ದುಡ್ಡು ನಿಲ್ಲುತ್ತೆ ಅಂತ ಹೇಳಿ ಆತ ಆ ಕ್ಷಮೆನ ನಾನು ರೆಡಿ ಇಲ್ಲ. ಬೇರೆ ಎಲ್ಲ ವಿಷಯಕ್ಕೂ ರಿಯಾಕ್ಟ್ ಮಾಡ್ತಾರೆ, ಹೌದು ಹೀಗೆ ಹೇಳ್ಬಾರ್ದಿತ್ತು ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಬಟ್ ಈ ವಿಚಾರದಲ್ಲಿ ಯಾರು ಅಷ್ಟೊಂದು ಇಂಟರ್ಫಿಯರ್ ಆಗ್ಲಿಲ್ವಲ್ಲ, ಯಾಕೆ? ನಾನು ಹೇಳ್ತೀನಿ, ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. ಈ ತರದ ವಿಚಾರಗಳಿಗೆ ನೀವು ಸ್ಟ್ಯಾಂಡ್ ತಗೊಳ್ಳಿ ಬಂದು ಮುಂದೆ ನಮ್ಗನ್ಸುತ್ತೆ, ಏ ಬಿಡಪ್ಪ ಇವರೆಲ್ಲ ನಮ್ಮ ಜೊತೆಗೆ ನಿಂತಿದ್ದಾರೆ, ನಾವು ಈ ವಿಚಾರದಲ್ಲಿ ದೊಡ್ಡ ದೊಡ್ಡ ನಟರು ಯಾಕೆ ಸೈಲೆಂಟ್ ಆಗ್ಬಿಟ್ರು, ಇದಕ್ಕೇನು ಅಂತ ಅನ್ಸುತ್ತೆ? ನಾನು ಕನ್ನಡ ಹಾಡುಗಳನ್ನ ಆಡ್ತೀನಿ ಕೇವಲ ನಮ್ಮನ್ನು ಮೆಚ್ಚೋದಕ್ಕೋಸ್ಕರ. ಇದು ಇವನ ನಿಜ ಬಣ್ಣ ಅಂತ ಹೇಳಿ ಗೊತ್ತಾಯ್ತು. ಈಗ ಇದು ನಿಜಕ್ಕೂ ಬಹಳ ಬೇಜಾರಾಗಿದೆ. ನೀವು ಇದನ್ನ ತೆಗೆದು ಪಹಲ್ಗಾಮ್ಗೆ ನೀವು ಅದನ್ನು ಹೋಲಿಕೆ ಮಾಡ್ತೀರ ಅಂತಂದ್ರೆ ನಿಮ್ ಇಂಟೆನ್ಷನ್ ಇರುವಾಗ ಇನ್ನವ್ರ ಸಮಾಧಿ ಮುಂದೆ ನಿಂತ್ಕೋಬೇಕು, ಹಣೆ ತೆಗೆದು ಕನ್ನಡದ ಮಣ್ಣಿಗೆ ಬಗ್ಸಿ ಅಲ್ಲಿಗೆ ಹಣೆ ಮುಟ್ಟಿಸಿ ಇಡೀ ಕರ್ನಾಟಕಕ್ಕೆ ಲೈವಲ್ ಕ್ಷಮೆ ಕೇಳಬೇಕಾದ್ರೆ, ಕ್ಷಮೆ ಕೇಳಿದ್ರೆ ಅಂತ ನಾನು ನೇರವಾಗಿ ಕೇಳಿ, ಈ ಕ್ಷಮೆ ಕನ್ನಡಿಗರ ಮೇಲೆ ಅಭಿಮಾನದಿಂದ ಪ್ರೀತಿಯಿಂದ ಕೇಳಿರೋದಲ್ಲ, ಕೇಳಲೇಬೇಕು ಅಂತಿದ್ರೆ ಆ ಘಟನೆ ನಡೆದ ನೆಕ್ಸ್ಟ್ ಡೇನೆ ಬಂದು ದಯವಿಟ್ಟು ಕ್ಷಮಿಸಿ, ತರ ಗೊತ್ತಿಲ್ಲದೇನೇನೋ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಕ್ಷಮೆ ಕೇಳಿ ಆದ್ಮೇಲೆ ನೀವು ಹೇಳಿದ ಹಾಗೆ ಮತ್ತೆ ಕರೆದುಕೊಳ್ತಾರೆ, ಹಾಡು ಹೇಳಿಸ್ತಾರೆ, ಈ ತರದ್ದು ಆಗಬಹುದಾ? ಕನಿಷ್ಠ 2 ವರ್ಷ, ಕನಿಷ್ಠ ಒಂದು 5 ವರ್ಷ. ಬೇಡ ಅವ್ನು ಇಲ್ದೇನೆ ಗಾಯತ್ರಿ ಇಲ್ಲೋ ಬೇಡ. ಈಗ ನಾನು ಏನೋ ಸಾಧಿಸ್ಬಿಡ್ತೀನಿ, ಏನೋ ಮಾಡ್ಬಿಡ್ತೀನಿ, ಏನ್ ಹೇಳಿದ್ರು ನಡೀತೆ ಅನ್ನೋದು ದುರಹಂಕಾರ ಇದೆಯಲ್ಲ, ಈ ದುರಹಂಕಾರನ ಅವ್ನು ಮೂಟೆ ಕಟ್ಟಿ ಅವ್ನ ಮನೇಲಿ. ಎಲ್ರಿಗೂ ನಮಸ್ತೆ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಕನ್ನಡಿಗರು ವಿಶಾಲ ಹೃದಯದವರು, ಖಂಡಿತ ಹೌದು, 2 ಮಾತೇ ಇಲ್ಲ. ಯಾಕೆಂದ್ರೆ ಪ್ರೀತಿ ತೋರಿಸಿದ್ರೆ, ಗೌರವದಿಂದ ನಡೆಸ್ಕೊಂಡ್ರೆ ಕನ್ನಡಿಗರು ತಲೆ ಮೇಲೆ ಹೊತ್ತು ಮೆರೆಸ್ತಾರೆ, ಅಷ್ಟೇ ಖುಷಿಯಿಂದ ಅವ್ರಿಗೆ ಗೌರವ ಕೂಡ ಕೊಡ್ತಾರೆ. ಆದರೆ ಗಾಂಚಲಿ ಮಾಡಿ ಅಹಂಕಾರ ತೋರಿಸ್ಬಿಟ್ರೆ ಅವ್ರನ್ನ ಎಲ್ಲಿಡಬೇಕೋ ಅಲ್ಲಿಡ್ತಾರೆ, ತಕ್ಕ ಉತ್ತರವನ್ನ ಕೊಟ್ಟೇ ಕೊಡ್ತಾರೆ ಅನ್ನೋದಕ್ಕೆ ಇತ್ತೀಚೆಗೆ ನಡೆದಿರುವಂಥ ಒಂದು ವಿದ್ಯಮಾನವೇ ಸಾಕ್ಷಿ ಅಂತ ಹೇಳ್ಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸೋನು ನಿಗಮ್ ಯಾವ ರೀತಿಯಾಗಿ ಮಾತನಾಡಿದ್ರು, ಅದಕ್ಕೆ ಕನ್ನಡ ಪರ ಹೋರಾಟಗಾರರ ಪ್ರತಿಕ್ರಿಯೆ ಯಾವ ರೀತಿಯಾಗಿತ್ತು, ಕನ್ನಡ ಚಲನಚಿತ್ರ ಮಂಡಳಿ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತು, ಕನ್ನಡಿಗರು ಯಾವ ರೀತಿ ಆಕ್ರೋಶ ಹೊರಹಾಕಿದ್ರು, ಎಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇಂಥ ಸ್ಥಿತಿಗೆ ಏನು ಕಾರಣ, ಯಾವ ರೀತಿ ಹೋರಾಟ ಮಾಡಬೇಕು, ಕನ್ನಡದ ಉಳಿವಿಗಾಗಿ ಏನೆಲ್ಲ ಮಾಡಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಇವತ್ತು. ಈ ವಿಚಾರಗಳನ್ನು ಮಾತನಾಡೋದಕ್ಕೆ ನಮ್ಮ ಜೊತೆ ಇರೋದು ಕನ್ನಡ ಪರ ಹೋರಾಟಗಾರರು, ಹಾಗೇನೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಆಗಿರುವಂಥ ರೂಪೇಶ್ ರಾಜಣ್ಣ ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಮಾಡೋಣ. ರೂಪೇಶ್ ರಾಜಣ್ಣ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೋರಾಟ ಅದರಲ್ಲೇ ಮುಂದುವರಿತಾ ಇದೆ ಒಂದು ರೀತಿ ನಿಮ್ಮ ಬದುಕು. ಬಟ್ ಇತ್ತೀಚಿನ ಘಟನೆ ಬಗ್ಗೆನೇ ಮಾತಾಡೋದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತೇ ಇದೆ. ಸೊ ನೀವು ಕೂಡ ತುಂಬಾ ಹೋರಾಟ ಮಾಡಿದ್ದೀರಾ. ಬಟ್ ಈ ಥರದ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂದಾಗ ಕನ್ನಡಿಗರಿಗೆ ತುಂಬಾ ಬೇಸರ ಆಗುತ್ತೆ. ಯಾಕಂದ್ರೆ ಎಲ್ರಿಗೂ ತುಂಬಾ ಫೇವ್ರೇಟ್ ಆಗಿದ್ದವರು, ಆಲ್ಮೋಸ್ಟ್ ಇವ್ರ ಸಾಂಗ್ ಅನ್ನ ಇಷ್ಟಪಡದೇ ಇರೋ ಜನಾನೇ ಇಲ್ಲ ನಮ್ಮ ಕನ್ನಡದಲ್ಲಿ. ಅವರಿಂದ ಈ ತರ ಒಂದು ರೀತಿ ಆತ್ಮಾಭಿಮಾನಕ್ಕೆ ಒಂದು ರೀತಿ ಪೆಟ್ಟು ಬಿದ್ದ ಹಾಗಾಯ್ತು. ಏನ್ ಅನ್ನಿಸ್ತು ಈ ವಿಚಾರ ಗೊತ್ತಾದಾಗ? ಸೊ ಮೊದಲನೇದಾಗಿ ಈ ವಿಡಿಯೋ ಹೊರಗಡೆ ಬಂದಾಗ ಯಾವುದೋ ಕಾಲೇಜು ಈಸ್ಟ್ ಪಾಯಿಂಟ್ ಅಂತ ಹೇಳಿ ಯಾವುದೋ ಕಾಲೇಜಲ್ಲಿ ಅವರು ಹಾಡಬೇಕಾದ್ರೆ ನನಗೆ ಗೊತ್ತಿರೋ ಮಾಹಿತಿ, ಯಾರೋ ಒಂದಷ್ಟು ಜನ ಅಲ್ಲಿ ನನಗೆ ಹೇಳಿದ ಮಾಹಿತಿ ಪ್ರಕಾರ ಅವರು ಸತತವಾಗಿ ಹಿಂದಿ ಹಾಡುಗಳನ್ನ ಆಡ್ತಾ ಹೋಗ್ತಾಯಿದ್ರು. ಆವಾಗ ಅಲ್ಲಿ ಯಾರೋ ಕನ್ನಡ ಹಾಡುಗಳನ್ನ ಕೇಳಿದ್ರು, ಆದರೂ ಹಿಂದಿ ಹಾಡುಗಳು ಮುಂದುವರಿತು. ಹಾಗಾಗಿ ಅವರು ಕನ್ನಡ ಬೇಕಲೇಬೇಕು ಅಂತ ಕೇಳಿದ್ರು ಅಂತ ಹೇಳಿ ಗೊತ್ತಾಯಿತು. ಈಗ ಒಬ್ಬ ಜವಾಬ್ದಾರಿತ ಜಾಗದಲ್ಲಿ ಇರ್ತಕ್ಕಂಥ ಒಬ್ಬ ಗಾಯಕ, ಮತ್ತು ಇಡೀ ನಾರ್ತ್ ಇಂಡಿಯಾ ಅಂದರೆ ಬಾಲಿವುಡ್ ಇಂಡಸ್ಟ್ರಿ ಸೇರಿದಂತೆ ಆ ಭಾಗಗಳಲ್ಲಿ ಬರ್ತಕ್ಕಂಥ ಯಾವುದೇ ಫಿಲಮ್ ಇಂಡಸ್ಟ್ರಿ ಇವ್ರನ್ನ ತಿರಸ್ಕಾರ ಮಾಡಿ ಮೂಲೆಗೆಸ್ತಿದೆ. ಕಾರಣ ಹುಡುಕ್ತಾ ಹೋದಾಗ ಎಗೇನ್ ದುರಹಂಕಾರದಿಂದಲೇ, ಸಾಕಷ್ಟು ದುರಹಂಕಾರದಿಂದಲೇ ಈತ ಅಲ್ಲಿ ಸ್ಥಾನವನ್ನು ಕಳ್ಕೊಂಡಿದ್ದಾನೆ. ಅದಾದ ಮೇಲೆ ಈತನ ಕೈ ಬೀಸಿ ಕರೆದಿದ್ದು ಕನ್ನಡ ಚಿತ್ರರಂಗ. ಜೊತೆಗೆ ಒಂದೇ ಹೇಳಬೇಕು ಅಂತಂದರೆ ಒಂಥರ 2ನೇ ಮನೆ ಅಂತಂತಲೇ ಹೇಳಬೇಕು. ಇಷ್ಟು ಪ್ರೀತಿ ಕೊಟ್ಟರು, ಅವ್ರ ಕಡೆಯಿಂದ ಹಾಡಿಸಿದ್ರು, ದುಡ್ಡು ಕೊಟ್ಟರು, ಅವ್ರಿಗೊಂದೊಳ್ಳೆ ಹೊಸ ಜೀವನ ಕಟ್ಕೊಟ್ಟಂಥದ್ದು ನಮ್ಮ ಕರ್ನಾಟಕ. ನಮ್ಮ ಜಾಗದಲ್ಲಿ ನಿಂತ್ಕೊಂಡು ಸರಿ ಏನೋ ಕಾರ್ಯಕ್ರಮಗಳು ಕೊಡ್ತಾರೆ, ಮಾಡ್ತಾರೆ, ನಮ್ಗೆ ಅದ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ನಮ್ಮ ಜಾಗದಲ್ಲಿ ನಮ್ಮ ಕನ್ನಡಿಗರು ನಮ್ಮದೊಂದು ಹಾಡು ನಾವು ಕೇಳೋಣ ಅನ್ನೋದ್ರಲ್ಲಿ ಅದು ಹಕ್ಕು ಕೂಡ ಹೌದು, ಮತ್ತು ಅವ್ರಿಗೊಂದು ಖುಷಿ. ಯಾಕಂದರೆ ಕನ್ನಡ ಹಾಡುಗಳನ್ನೇ ಹಾಡಿಲ್ಲ ಅಂತಂದರೆ ಬೇರೆ, ಅವ್ರು ಚೆನ್ನಾಗಿ ಹೆಚ್ಚು ಕಮ್ಮಿ ತುಂಬ 100 ಹಾಡುಗಳು ಕನ್ನಡ ಹಾಡುಗಳನ್ನ ಹಾಡಿದ್ದಾರೆ. ಒಂದು ಕನ್ನಡ ಸಾಂಗ್ ಹಾಡಿ ಅಂತ ತಂದಾಗ ನೀವು ಆ ಕನ್ನಡವನ್ನು ಪಹಲ್ಗಾಮ್ ಘಟನೆಗೆ ಹೋಲಿಸಿ ಒಂಥರ ಭಯೋತ್ಪಾದಕರ ರೀತಿ ನಮ್ಮನ್ನು ನೋಡಿದ ರೀತಿ ಇದೆಯಲ್ಲ,
ಇದು ನಿಜಕ್ಕೂ ಖಂಡನೀಯವಾದಂಥ ನಡೆ. ಹಾಗಾಗಿನೇ ಕೋಪ ಬಂದಿತ್ತು. ಎಲ್ಲಿಂದನೋ ಬಂದು ಇಲ್ಲಿ ನಿಂತ್ಕೊಂಡು ಈ ರೀತಿ ಹೇಳಿ ನಮ್ಮ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸೋಕ್ಕಾಗಲ್ಲ. ಮತ್ತು ಈತ ಇಷ್ಟರವರೆಗೂ ನಾನು ಕನ್ನಡ ಹಾಡುಗಳನ್ನ ಆಡ್ತೀನಿ ಅಂತ ತಂದಿದ್ದು ಕೇವಲ ನಮ್ಮನ್ನು ಮೆಚ್ಚೋದಕ್ಕೋಸ್ಕರ. ಇದು ಇವನ ನಿಜ ಬಣ್ಣ ಅಂತ ಹೇಳಿ ಗೊತ್ತಾಗಿದ್ದು ಈಗ. ಇದು ನಿಜಕ್ಕೂ ಬಹಳ ಬೇಜಾರಾಯಿತು ಮೇಡಮ್. ಬಟ್ ಇನ್ನೊಂದು ವರ್ಷನ್ ನೋಡೋದಾದ್ರೆ ಕೆಲವ್ರು ಹೇಳ್ತಾರೆ ಅಂದರೆ ಈ ಥರದ್ದು ಇಷ್ಟೊಂದು ರಿಯಾಕ್ಷನ್ ಬೇಕಾಗಿರ್ಲಿಲ್ವೇನೋ. ಓಕೆ, ಪಹಲ್ಗಾಮ್ ಅನ್ನುವಂಥ ವಿಚಾರವನ್ನು ಅವ್ರು ಎತ್ತಬಾರ್ದಿತ್ತು. ಬಟ್ ಬೆಂಗಳೂರಿನಲ್ಲೇ ಕಾರ್ಯಕ್ರಮ ಇದೆ ಅಂತ ಅಂದರೆ ಅವ್ರು ಕನ್ನಡ ಹಾಡು ಹೇಳ್ತಾನೆ ಇದ್ರು, ಸುಮ್ಮನೆ ಅಂತೂ ಇರ್ತಾ ಇರಲಿಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ಅವರು ಕೂಡ ತುಂಬ ಅವರ ಒಪಿನಿಯನ್ನ ಶೇರ್ ಮಾಡಿದ್ದಿದೆ. ಕನ್ನಡ ಅಂದರೆ ನಂಗೆ ಎಷ್ಟು ಇಷ್ಟ, ಬೇರೆ ಎಲ್ಲ ಭಾಷೆಗಳಲ್ಲೂ ಹಾಡು ಹೇಳಿರೋದಕ್ಕೂ ಕನ್ನಡದಲ್ಲಿ ಹಾಡು ಹೇಳಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ, ತುಂಬ ಗೌರವ ಕೊಡ್ತೀನಿ, ತುಂಬ ಪ್ರೀತಿ ಇದೆ ಅಂತ ಕೂಡ ಹೇಳ್ಕೊಂಡಿದ್ರು. ಬಟ್ ಈಗ ಇದೊಂದು ಘಟನೆಯಿಂದ ಅವರು ಹಿಂದೆ ಇದ್ದಂಥ ಕನ್ನಡ ಪ್ರೇಮ ಏನು ಅವ್ರು ವ್ಯಕ್ತಪಡಿಸಿದ್ರು ಅದೆಲ್ಲವೂ ಸುಳ್ಳು ಅಂತ ಹಾಗಾದರೆ ಕನ್ಸಿಡರ್ ಮಾಡೋದಾ, ಅಥವಾ ಆ ಕ್ಷಣದಲ್ಲಿ ಅವ್ರನ್ನ ಟ್ರಿಗರ್ ಮಾಡಿ ಕೋಪದಿಂದ ಏನೋ ಒಂದು ಹೇಳೋ ಥರ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡುತ್ತಾ, ಹೇಗೆ ತಗೊಳ್ಳೋದು? ಈಗ ಮೊನ್ನೆನೋ ಡೆಲ್ಲಿಯಲ್ಲಿ ಒಂದು ಕಾರ್ಯಕ್ರಮ ಕೊಡಬೇಕಾದ್ರೆ ಮೊನ್ನೆನೋ ನೀರು ಬಾಟ್ಲಿ ಎಲ್ಲ ಎಸ್ತರಂತೆ ವೇದಿಕೆ ಮೇಲೆ. ಅಲ್ಲಿ ಯಾಕೆ ಬರಲಿಲ್ಲ ಮಾತುಗಳು? ಮತ್ತು ಈಗ ನೆನ್ನೆನೋ ಮೊನ್ನೆನೋ ಗೊತ್ತಿಲ್ಲ, ಡೆಲ್ಲಿಲಿ ನೀರು ಬಾಟ್ಲು ಅವ್ರು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಯಾಕೆ ಅಲ್ಲಿ ಮಾತಾಡಲಿಲ್ಲ? ಈಗ ಉದಾಹರಣೆ, ನಾವು ಕನ್ನಡ ಹಾಡುಗಳನ್ನ ಹಾಡಿ ಅಂತ ಕೇಳ್ತೀವಿ. ಅಕಸ್ಮಾತ್ ಅವ್ರು ಯಾವ ರೀತಿ ಸಂಭಾಳಿಸ್ಬೋದಿತ್ತು, ದಯವಿಟ್ಟು ನನಗೆ ಅವಕಾಶ ಕೊಡಿ, ಮುಂದಿನ ಹಾಡನ್ನು ಹಾಡ್ತೀನಿ. ಅಥವಾ ಏನೋ ಬೇರೆ ಕಾರಣಗಳನ್ನ, ಸಾವಿರಾರು ಕಾರಣ ಇದೆ ಅವ್ರು ಏನಾದ್ರು ಕೊಡೋದಕ್ಕೆ. ನೀವು ಇದನ್ನು ತೆಗೆದು ಪಹಲ್ಗಾಮ್ಗೆ ನೀವು ಅದನ್ನು ಹೋಲಿಕೆ ಮಾಡ್ತೀರಾ ಅಂತಂದರೆ ನಿಮ್ಮ ಇಂಟೆನ್ಷನ್ ಏನು ಹಾಗಾದರೆ? ಅಂದರೆ ಯಾವ ರೀತಿ ನೀವು ಕನ್ನಡಿಗರನ್ನ ನೋಡ್ತಾ ಇದ್ದೀರಾ ನೀವು? ಅದು ಬಹಳ. ಆಮೇಲೆ ಅವರು ಆ ಸಿಚುವೇಶನ್ ಬಳಸಿದ್ರದ್ದು ಇದೆಯಲ್ಲ, ಅಂದರೆ ಒಂಥರ ಕನ್ನಡಿಗರೇನು ಭಯೋತ್ಪಾದಕರಾಗಾದರೆ ನಾವೇನು ಹಾಗಂತ ಪಹಲ್ಗಾಮ್ ಘಟನೆಯನ್ನು ನಾವು ನೊಂದಿಲ್ವಾ? ನಾವು ಅದ್ರ ಬಗ್ಗೆ ನಾವು ಕಂದಿದ್ವು, ನಮ್ಮ ಕನ್ಸರ್ನ್ ತೋರಿಸಿದ್ದೀವಿ. ನಮಗೂ ನೋವಿದೆ ಘಟನೆ ಬಗ್ಗೆ, ನಮಗೆ ಪ್ರೀತಿ ಇಲ್ವಾ? ನಾವು ಭಾರತೀಯರಲ್ವಾ? ನಾವು ನಮ್ಮ ಕರ್ನಾಟಕವೂ ಸೇರಿಯ ತಾನೇ ಭಾರತ. ನೀವು ಇಲ್ಲಿ ಕನ್ನಡಕ್ಕೂ ಪಹಲ್ಗಾಮ್ ಘಟನೆಗೂ ಏನು ಸಂಬಂಧ? ಅಂದರೆ ಆತ ತುಂಬ ಒಂಥರ ಅಸಹ್ಯವಾಗಿ ಕಂಡುಬಿಟ್ಟ. ಆಮೇಲೆ ಈಗ ನೆನ್ನೆ ಕ್ಷಮೆ ಕೇಳಿದ್ದಾರೆ ಅಂತಲೂ ಗೊತ್ತಾಯಿತು. ಕ್ಷಮೆ ಕೇಳಿರೋದು ಹೇಗಂತ ನಾನು ನೇರವಾಗಿ ಹೇಳ್ತೀನಿ ಕೇಳಿ. ಈ ಕ್ಷಮೆ ಕನ್ನಡಿಗರ ಮೇಲೆ ಅಭಿಮಾನದಿಂದ ಪ್ರೀತಿಯಿಂದ ಕೇಳಿರೋದಲ್ಲ. ಕೇಳಲೇಬೇಕು ಅಂದಿದ್ರೆ ಆತ ಆ ಘಟನೆ ನಡೆದ ನೆಕ್ಸ್ಟ್ ಡೇನೇ ಬಂದು ದಯವಿಟ್ಟು ಕ್ಷಮಿಸಿ, ಈ ಥರ ಗೊತ್ತಿಲ್ಲದೇನೆ ಏನೋ ಆಗ್ಬಿಟ್ಟಿದೆ ಅಂತ ಹೇಳ್ಬೋದಿತ್ತು. ಸಮರ್ಥನೆ ಮಾಡ್ಕೊಂಡು ಒಂದು ವಿಡಿಯೋ ಮಾಡಾಕ್ತಾನೆ ಯಾವುದೋ ಜಿಮ್ಮಲ್ಲಿ, ಮತ್ತು ಒಂದು ಪೋಸ್ಟ್ ಉದ್ದದಾಗಿ ಬರೀತಾನೆ. ಯಾವಾಗ ಕ್ಷಮೆ ಬಂದಿದ್ದು? ನಿನ್ನೆ ಬ್ಯಾನ್ ಮಾಡಿದ್ರು ಅಂತ ತಂದಾಗ. ಅಂದರೆ ಈತ ಕೇಳಿರೋ ಕ್ಷಮೆ ಕನ್ನಡಿಗರ ಮೇಲೆ ಅಭಿಮಾನ ಪ್ರೀತಿಯಿಂದಲ್ಲ, ಕರ್ನಾಟಕದಿಂದ ನನಗೆ ಬರೋ ಅಂಥ ಇನ್ಕಮ್ ಎಲ್ಲಿ ತಪ್ಪೋಗ್ಬಿಡ್ತು ಅನ್ನೋ ದೃಷ್ಟಿ ಇಟ್ಕೊಂಡು ಕೇಳಿದಾನೆ ಅಂತ ಅನ್ಸುತ್ತೆ. ವೈಯಕ್ತಿಕವಾಗಿ ನಾನಂತೂ ಆ ಕ್ಷಮೆ ತಗೊಳ್ಳೋದಕ್ಕೆ ರೆಡಿಯಿಲ್ಲ. ಭಯೋತ್ಪಾದಕ ಅಂತ ನಮ್ಮನ್ನು ಕರೆದ ಮೇಲೆ ನನ್ನ ಕಣ್ಣಿಗೂ ಆತ ಭಯೋತ್ಪಾದಕನೇ. ಹಾಗಾಗಿ ಇದನ್ನು ನಾನಂತೂ ಅಕ್ಸೆಪ್ಟ್ ಮಾಡಲ್ಲ. ಉಳಿದವರು ಹೇಗೆ ತಗೋತಾರೋ ಏನೋ ಗೊತ್ತಿಲ್ಲ. ಮತ್ತು ಕನ್ನಡ ಚಿತ್ರರಂಗ ಅವ್ನು ಕೇಳೋದನ್ನೇ ಕಾಯ್ಕೊಂಡು ಕೂತಿದ್ದೀವಿ ಅಂತ ಹೇಳಿ ನೀವು ಅವನ್ನ ಕರೆದು ಮತ್ತೆ ಅವಕಾಶ ಕೊಟ್ಟರೆ, ಹಂಗಾರೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ನು ಕೇಳ್ಕೊಬಿಟ್ರೆ ಸಾಕು ಅಂತ ಹೇಳಿ. ಅಲ್ಲ, ಅವ್ರು ಅದೇ ಹೇಳಿದ್ದಲ್ವಾ, ಕ್ಷಮೆ ಕೇಳಿದ ಮೇಲೆ ಕೇಳೋವರೆಗೂ ಬಿಡೋದಿಲ್ಲ, ಇದು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ಕ್ಷಮೆ ಕೇಳಿ ಆದಮೇಲೆ ನೀವು ಹೇಳಿದ ಹಾಗೆ ಮತ್ತೆ ಕರ್ಕೊಳ್ತಾರೆ, ಹಾಡು ಹೇಳಿಸ್ತಾರೆ, ಈ ಥರದ್ದು ಆಗಬಹುದಾ? ಕನಿಷ್ಠ 2 ವರ್ಷ, ಕನಿಷ್ಠ ಒಂದು 5 ವರ್ಷ. ಬೇಡ ಅವ್ನು ಇಲ್ದೇನೆ ಗಾಯಕರು ಇಲ್ಲೋ ಮೇಡಮ್. ಸೋನು ನಿಗಮ್ ಅವ್ರು ಯಾವಾಗ ಬಂದಿದ್ದು? ನನ್ನ ಪ್ರಕಾರ ಸ್ನೇಹಲೋಕ ಅನ್ಕೋತೀನಿ. ನನ್ನ ಪ್ರಕಾರ ಟೈಟಾನಿಕ್ ಹೀರೋಯಿನ್, ನನ್ನ ಚೆಲುವೆ, ಅಲ್ಲಿಂದ ಸೋನು ನಿಗಮ್ ಹಚ್ಕೂ ಮುಂಚೆ ಎಷ್ಟು ಲಕ್ಷ ಹಾಡುಗಳಿಲ್ಲ ಕನ್ನಡದಲ್ಲಿ. ನಮ್ಮ ಅಣ್ಣವರಿಂದ ಹಿಡಿದು SP ಬಾಲಸುಬ್ರಹ್ಮಣ್ಯಂ ಅವ್ರು ಯಾವಾಗಲೂ ಹೇಳ್ತಾರೆ, ನನಗೆ ಇನ್ನೊಂದು ಜನ್ಮ ಅಂತ ಏನಾದ್ರು ಇದ್ದರೆ ನಾನು ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಹೇಳ್ತಾರೆ. ಆದರೆ ಅಷ್ಟು ಪ್ರೀತಿ ಮಾಡ್ತಿದ್ರು. ಅವ್ರು ಯಾವ ಊರವರು? ಅವ್ರು ಆಂಧ್ರದವರು ಅಂತ ಅಂದ್ಕೊಂಡಿದ್ದೀನಿ ನಾನು. ಅವ್ರು ಅಲ್ಲಿ ಕನ್ನಡ ಹಾಡುಗಳನ್ನ ಹೆಚ್ಚಾಗಿ ಆಡಿದ್ರು. S ಜಾನಕಿ ಅವರು, ಎಂತೆಂಥ ದೊಡ್ಡ ದೊಡ್ಡ ಗಾಯಕರು, ಚಿತ್ರ ಅವರು ಎಷ್ಟು ಪ್ರೀತಿ ಮಾತ್ರ, ಯಾವತ್ತು ಅಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ಮೇಡಮ್ ಅವರು. ಈಗ ಏನೋ ಎದೆ ತುಂಬಿ ಆಡಿದ್ದೇನೋ ETVಯಲ್ಲಿ ಮಾಡ್ತಾಯಿದ್ರು ಅವರು. ಎಷ್ಟು ಚೆನ್ನಾಗಿ ಕನ್ನಡವನ್ನು ಮಾತಾಡ್ತಾಯಿದ್ರು. ಎಷ್ಟು ಯಾವತ್ತಾದರೂ ಒಂದು ದಿನ ಅವ್ರು ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ನಮಗೆ ಘಾಸಿ ಮಾಡಿದ್ದು ನೋಡಿದ್ದೀರಾ? ಇಲ್ಲ. ಸೊ ಇತ್ತೀಚೆಗೆ ಬಂದಂಥವ್ರು ಎಲ್ಲಿವರೆಗೆ ತನಗೆ ಅವಕಾಶ ಸಿಕ್ಕಿ ದೊಡ್ಡ ಏನು ಒಂದು ಎಸ್ಟಾಬ್ಲಿಷ್ ಆಗೋವರೆಗೂ ಈ ರೀತಿ, ಈಗ ನಾನು ಏನೋ ಸಾಧಿಸ್ಬಿಡ್ತೀನಿ, ಏನೋ ಮಾಡ್ಬಿಡ್ತೀನಿ, ನಾನು ಏನು ಹೇಳಿದ್ರು ನಡೆಯುತ್ತೆ ಅನ್ನೋ ಒಂದು ದುರಹಂಕಾರ ಇದೆಯಲ್ಲ, ಈ ದುರಹಂಕಾರನ ಅವ್ನು ಮೂಟೆ ಕಟ್ಟಿ ಅವ್ನು ಮನೇಲಿ ಇಟ್ಕೋಬೇಕು. ಆಮೇಲೆ ಇವತ್ತು ನನಗೆ ಇನ್ನೊಂದು ವಿಷಯ ಗೊತ್ತಾಯಿತು, ಕುಲದಲ್ಲಿ ಕೀಳಿ ಯಾವುದು ಅಂತ ಹೇಳಿ ಯಾವುದೋ ಒಂದು ಚಲನಚಿತ್ರದವರು ಆ ಸೋನು ನಿಗಮ್ ಮಾಡಿದಂಥ ಸಾಂಗ್ನ ಕಿತ್ತು ಬಿಸಾಕಿ ಇನ್ನೊಬ್ಬರ ಕೈಲಿ ಆಡಿಸಿದ್ದಾರೆ ಅಂತೇಳಿ ನಾನು ಇಡೀ ಚಿತ್ರತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಬದ್ಧತೆ ಬೇಕು. ಕನ್ನಡಕ್ಕೆ, ಕರ್ನಾಟಕಕ್ಕೆ ಅಗೌರವ ತೋರಿಸೋನು ಅಥವಾ ಅವಮಾನ ಮಾಡೋನು ಯಾವನೇ ಆಗಿರಲಿ, ನಿನಗಿಂತ ಕನ್ನಡ ದೊಡ್ಡದು, ನೀನು ನಮಗೆ ಬೇಕಿಲ್ಲ ಅಂತ ಹೇಳಿ ಈ ರೀತಿ ಬದ್ಧತೆ, ಅಸಹಕಾರ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಕನಿಷ್ಠ 3-4 ವರ್ಷ ಅವ್ನು ಕೇಳಿದ್ರು
ಬೇಡಪ್ಪ ನೀನು ಅಲ್ಲೇ ಇರು ಅಂತ ಹೇಳಿ ಆ ಬದ್ಧತೆ ತೋರಿಸಿ ಇದೊಂದು ಪಾಠ ಆಗಬೇಕು ಮೇಡಮ್ ಎಲ್ಲ. ಬಟ್ ಈಗ ನೀವು ಹೇಳಿದ ಹಾಗೆ ಆ ಥರದ್ದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಈಗ ಸಾರಿ ಕೇಳಿ ಆದಮೇಲೆ ಇನ್ನು ಯಾಕೆಂದ್ರೆ ತುಂಬ ಬೇಡಿಕೆ ಇದೆ ಅಂತ ನಿಮಗೂ ಕೂಡ ಗೊತ್ತು. ಆ್ಯಂಡ್ ಅವರು ಕೂಡ ಕನ್ನಡಿಗರಿಗೆ ಅಷ್ಟೇ ಚಿರಪರಿಚಿತರಾಗಿದ್ದಾರೆ. ಸೊ ಇವರ ಕೈಲೇ ಹಾಡು ಹೇಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈಗೇನು ಸಾರಿ ಕೇಳಿದಾರಲ್ಲ ಇಲ್ಲಿಗೆ ಮುಗಿಸ್ಬಿಡೋಣ, ಬೆಳೆಸೋದು ಬೇಡ ಅಂತ ಹೇಳಿ ಮತ್ತೆ ಅವ್ರನ್ನ ಎಕ್ಸೆಪ್ಟ್ ಮಾಡಿಕೊಂಡು ಹಾಡು ಹೇಳಿಸೋದಕ್ಕೆ ಶುರು ಮಾಡಿದರೆ ನಿಮ್ಮ ಹೋರಾಟಕ್ಕೆ ಬೆಲೆ ಎಲ್ಲಿ ಸಿಕ್ತು ಅಂತಾನು ಅನ್ಸುತ್ತೆ. ಈಗ ಕನ್ನಡಿಗರ ಆಕ್ರೋಶಕ್ಕೆ ಏನು ಅಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಿ ಅಷ್ಟೊಂದೆಲ್ಲ ಹೇಳಿಕೆಗಳನ್ನು ಕೊಟ್ರು ಏನು ಯೂಸ್ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಅಲ್ವಾ? ಸೊ ಇನ್ ಕೇಸ್ ಆ ಥರ ಆದರೆ ಮತ್ತೇನಾದ್ರು ಹೋರಾಟ ಮಾಡ್ತೀರಾ ಹೇಗೆ? ಖಂಡಿತವಾಗ್ಲೂ ನಾನು ಕೇಳ್ಕೊಳ್ಳೋದು ಏನು ಗೊತ್ತಾ ಮೇಡಮ್, ಆತ ಕ್ಷಮೆ ನಿಜವಾಗಿಯೂ ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದೀನಿ. ತಾನು ಮಾಡಿರೋ ತಪ್ಪು ಅಂತಂದಾಗ ವಿಡಿಯೋ ವೈರಲ್ ಆಯ್ತು ಮೇಡಮ್ ಎಲ್ಲ ಕಡೆ. ಇದೇನೋ ತಪ್ಪು ನಡೆದೋಗಿದೆ ನನ್ನ ಕಡೆಯಿಂದ ಅಂದಾಗ ರಪ್ ಅಂತ ಬಂದು ಒಂದು ವಿಡಿಯೋ ಮುಖಾಂತರ ಏನೋ ಹಿಂಗಾಗೋಗಿದೆ ಅಂತ ಹೇಳಿ ಕೇಳ್ಬೋದಿತ್ತು. 2 ಸಮರ್ಥನೆ ವಿಡಿಯೋಗಳನ್ನ ಮಾಡ್ತಾನೆ ಅವನು. ಒಂದು ವಿಡಿಯೋ ಸಮರ್ಥನೆ ವಿಡಿಯೋ ಮುಖಾಂತರ ಮಾಡ್ತಾನೆ, ಇನ್ನೊಂದು ದೊಡ್ಡ ಪೋಸ್ಟ್ಗಳನ್ನ ಬರೀತಾನೆ. ಮತ್ತು ನಿನ್ನೆ ಪೋಸ್ಟಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಸಾರಿ ಕರ್ನಾಟಕ ನನ್ನ ಈಗೋಗಿಂತ ಪ್ರೀತಿ ಅಂದರೆ ಈಗೋಗೋಸ್ಕರ ನಾ ಮಾತು ಹೇಳಿದ್ದಾಗಾದ್ರೆ ಸ್ಟೇಜ್ ಮೇಲೆ ಏನು ಈಗೋ ಇಟ್ಕೊಂಡ ಹೇಳಿದ್ದಾಗಾದ್ರೆ, ಅಂದರೆ ಎಲ್ಲ ಬ್ಯಾನ್ ಅಂತ ಗೊತ್ತಾದ ಮೇಲೆ ನನಗೆ ಬರೋ ದುಡ್ಡು ನಿಲ್ಲುತ್ತೆ ಅಂತ ಹೇಳಿ ಆತ ಹೇಳಿರ್ತಕ್ಕಂಥದ್ದು ಕ್ಷಮೆ. ಆ ಕ್ಷಮೆನ ನಾವು ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಮತ್ತು ಇದು ಒಂದು ದೊಡ್ಡ ಪಾಠ ಆಗಬೇಕು ಮೇಡಮ್ ಇದು. ಆಮೇಲೆ ಆ ಒಂದು ಸೋನು ನಿಗಮಿಂದ ಏನು ಕನ್ನಡ ಇಂಡಸ್ಟ್ರಿ ಅಲ್ಲ, ಎಂತೆಂಥ ಗಾಯಕರಿದ್ದಾರೆ. ರಾಜೇಶ್ ಕೃಷ್ಣನ್ ಅವರು, ಹೇಮಂತ್ ಅವರು, ಅನುರಾಧ ಭಟ್ ಅವರು, ಅದ್ಭುತವಾದ ಕನ್ನಡದ ಗಾಯಕರು. ಎಷ್ಟು ಚೆನ್ನಾಗಿ ಕೇಳಿಸ್ತದೆ ಹಾಡುಗಳು. ಇವನಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಇಲ್ಲ. ಅವನು ಇಲ್ಲದೇನೂ ಸಹ ಕನ್ನಡಿಗ ಕರ್ನಾಟಕ ಇದೆ. ಹಾಗಾಗಿ ನನ್ನ ಪ್ರಕಾರ ನನ್ನ ಕೇಳೋದಾದರೆ ಯಾವ ಸಂಗೀತ ನಿರ್ದೇಶಕರು ಯಾರು ಅಜನೀಶ್ ಲೋಕನಾಥ್ ಅವರಾಗಿರ್ಬೋದು, ಅರ್ಜುನ್ ಜನ್ಯ ಅವರು, ಹರಿಕೃಷ್ಣ ಅವರು, ರವಿ ಬಸ್ರೂರವರು, ಹಂಸಲೇಖ ಅವರು, ಇನ್ನೂ ಯಾರ್ಯಾರಿದ್ದಾರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸಾಧು ಕೋಕಿಲ್ ಅವರು, ದೊಡ್ಡ ಅವಕಾಶನೇ ಕೊಡಬೇಡಿ ಅವನಿಗೆ. ಅವಕಾಶನೇ ಕೂಡ್ದು ಅವನಿಗೆ. ನಿಮ್ಗೆ ನಿಜಕ್ಕೂ ಬದ್ಧತೆ, ಅವನು ಒಂದು ಕ್ಷಮೆಗೋಸ್ಕರ ಈಗ ಏನಾಗ್ಬಿಡುತ್ತೆ ಒಂದು ಟ್ರೆಂಡು ಬರೋದು, ಇಲ್ಲಿ ಯಾವನ ಏನೋ ಹೇಳೋದು, ಕನ್ನಡದ ಬಗ್ಗೆ ಏನೋ ಬೈದ್ಬಿಡೋದು, ಅವ್ನು ಕ್ಷಮೆ ಕೇಳಿದ್ರು ಬಿಟ್ಬಿಡೋದು. ಯಾವನ ಸಾಮಾನ್ಯ ಓಕೆ ಬಿಡಿ ಮೇಡಮ್. ಇವತ್ತು ಇಡೀ ದೇಶದ ಮುಂದೆ ನಮ್ಮನ್ನು ಯಾವ ರೀತಿ ಬಿಂಬಿಸುವಂಥ ರೀತಿ ಈತ ಮಾಡಿದ್ದಾನೆ ಅಂದಮೇಲೆ ಕನಿಷ್ಠ 5 ವರ್ಷ ಅವ್ನು ಕ್ಷಮೆ ಕೇಳಿದ್ರು ಬಿಟ್ಟಿದ್ರು, ಇನ್ನು 5 ವರ್ಷ ಅಸಹಕಾರವನ್ನು ತೋರಿಸಿ ಇನ್ಯಾವತ್ತೂ ಯಾರೂ ಕೆಲಸ ಮಾಡಲ್ಲ. ಆಮೇಲೆ ಸರ್ಕಾರ ನಡೆಸುವಂಥ ಕಾರ್ಯಕ್ರಮಗಳು, ದಸರಾ, ಕಿತ್ತೂರು ಉತ್ಸವ, ಇದ್ಯಾವುದೋ ಮಾಡ್ತಾರಲ್ಲ, ಇಂಥವ್ರನ್ನ ಮೊದಲು ಕರೆಸೋದನ್ನು ನಿಲ್ಲಿಸಿ ಕನ್ನಡದ ಕಲಾವಿದರಿಗೆ ಅವಕಾಶ ಕೊಡಿ. ಮತ್ತು ಎಷ್ಟೋ ಜನ ಪಾಪ ಹಳೆ ಕಲಾವಿದರು, ಟೆನ್ನಿಸ್ ಕೃಷ್ಣ ಮತ್ತು ಬಿರಾದರ್ ಅಂತ ಕಲಾವಿದರಿಗೆ ಪಾಪ ಅವಕಾಶಗಳು ಸಿಗದೆ, ಮೊನ್ನೆ ನೋಡಿದೆ ನಾನು, ಬ್ಯಾಂಕ್ ಜನಾರ್ದನ್ ಅವರು ತೀರೋಗ್ಬೇಕಾದ್ರೆ ನಮ್ಗೆ ಅವಕಾಶ ಇಲ್ಲ, ಸೀರಿಯಲ್ ಅವರ ಕರಿ ಅಂತ ಹೇಳಿ. ಸರ್ಕಾರ ತಾನು ಮಾಡೋ ಕಾರ್ಯಕ್ರಮಗಳಲ್ಲಿ ಕನಿಷ್ಠ 1 ಗಂಟೆ ಕಾರ್ಯಕ್ರಮ ಈ ಹಳೆಯ ಕಲಾವಿದರು ಚೆನ್ನಾಗಿ ಅವರು ಹಾಸ್ಯ ಮಾಡ್ತಾರೆ, ಕೊಟ್ಟರೆ ಅವ್ರಿಗೊಂದಷ್ಟು ನೀವು ಹಣನ, ಅದೇ ದುಡ್ಡನ್ನು ಯಾವನೋ ಕರೆಸ 50 ಲಕ್ಷ 1 ಕೋಟಿ ಕೊಡ್ತೀರಾ, ಪಾಪ ಇವ್ರಿಗೊಂದು 10 ಲಕ್ಷ 5 ಲಕ್ಷ ಕೊಟ್ಟರೆ ಪಾಪ ಇವರು ಬದುಕು ಆಗಲ್ವಾ? ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಹೊರತು ಇಂಥವ್ರ ಅವಶ್ಯಕತೆನೇ ಇಲ್ಲ ಅಂತ ಅನ್ನೋದು ನನಗನ್ಸೋದು ಮೇಡಮ್. ನಾನು ಓಕೆ, ಈಗ ಸೋನು ನಿಗಮ್ ವಿಚಾರದಲ್ಲೇ ಎಲ್ಲರೂ ಒಂದು ರೀತಿ ಆಕ್ಷೇಪ ವ್ಯಕ್ತಪಡಿಸಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಬಟ್ ಇದರಲ್ಲಿ ಒಗ್ಗಟ್ಟು ಕಾಣಿಸ್ತಿಲ್ವಾ ಅನ್ನೋ ಒಂದು ಸಣ್ಣ ಅನುಮಾನ ಕಾಡುತ್ತೆ. ಯಾಕಂದರೆ ನಿಮಗೆ ಗೊತ್ತೇ ಇದೆ, ಲೈಕ್ ಈಗ ನೀವು ಹೇಳಿದ ಹಾಗೇನೆ ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಇರೋರೇ ಆಗಿರ್ಬೋದು, ದೊಡ್ಡ ನಟರೇ ಆಗಿರ್ಬೋದು, ಬೇರೆ ಎಲ್ಲ ವಿಷಯಕ್ಕೂ ರಿಯಾಕ್ಟ್ ಮಾಡ್ತಾರೆ, ಹೌದು ಹೀಗೆ ಹೇಳಬಾರ್ದಿತ್ತು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಬಟ್ ಈ ವಿಚಾರದಲ್ಲಿ ಯಾರೂ ಅಷ್ಟೊಂದು ಇಂಟರ್ಫಿಯರ್ ಆಗಲಿಲ್ವಲ್ಲ, ಯಾಕೆ ಒಗ್ಗಟ್ಟು ಕಾಣಿಸ್ತಲ್ವಲ್ಲ ಅಂತ? ಕನ್ನಡ ಚಿತ್ರರಂಗದಲ್ಲಿ ಸಪೋರ್ಟ್ ಮಾಡ್ತಾರೆ. ಈ ಕೆಲವರು ಇದ್ದಾರೆ ಮೇಡಮ್, ಈ ಹೊಸಬರು ಇವರೆಲ್ಲ ಬಂದು ಈ ಇತ್ತೀಚೆಗೆ ನೋಡಿದ್ರೆ ನಮ್ಮ ಚಿತ್ರ ಥಿಯೇಟ್ರಲ್ಲಿ ಅವಕಾಶ ಕೊಡ್ತಾ ಇಲ್ಲ, ನಮ್ಗೆ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ, ಕನ್ನಡ ಪರ ಹೋರಾಟಗಾರರು ಬನ್ನಿ ಅದು ಇದು ಅಂತ ಹೇಳಿ ವಿಡಿಯೋ ಮಾಡ್ತಾರೆ. ನಾನು ಹೇಳ್ತೀನಿ, ನಾಚಿಕೆ ಆಗಬೇಕು ಅವ್ರಿಗೆಲ್ಲ. ಈ ಥರದ ವಿಚಾರಗಳಿಗೆ ನೀವು ಸ್ಟ್ಯಾಂಡ್ ತಗೊಳ್ಳಿ ಬಂದು ಮುಂದೆ. ನಮ್ಗನ್ಸುತ್ತೆ ಬಿಡಪ್ಪ ಇವರೆಲ್ಲ ನಮ್ಮ ಜೊತೆಗೆ ನಿಂತಿದ್ದಾರೆ, ನಾವು ಕನ್ನಡದ ಪರವಾಗಿ ಇಷ್ಟು ಹೋರಾಟಗಳು, ಇಷ್ಟು ಅನ್ಯಾಯಗಳಾಗ್ತಾನೇ ಬರ್ತಾ ಇದೆಯಲ್ಲ, ಒಂದು ಸ್ಟ್ಯಾಂಡ್ ತಗೋಬೇಕು ಮೇಡಮ್. ಬಂದು ನಿಂತ್ಕೊಂಡು ಈ ಥರ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳಿ ನಮ್ಮ ಜೊತೆಗೆ ನಿಂತಾಗ ನಮಗೂ ಅನಿಸುತ್ತೆ, ಬಿಡ ಈ ಥರ ಬಂದಿದ್ದಾರೆ. ಸುಮಾರು ಜನ, ಈಗ ನೆನ್ನೆ ಯಾರೋ ಒಬ್ಬರು ಸೀರಿಯಲ್ ಆರ್ಟಿಸ್ಟು ಒಂದು ಕಮೆಂಟ್ ಹಾಕಿದ್ದಾರೆ, ನಾನು ಅವ್ರ ಹೆಸರು ಮರ್ತೆ, ಏನೋ ಸೀರಿಯಲ್ನ ಏನೋ ನಯನ ಏನೋ ಗೊತ್ತಿಲ್ಲ ಹೆಸರು. ಸೋನು ನಿಗಮ್ ನೀವು ಕ್ಷಮೆ ಕೇಳೋರು ದೊಡ್ಡ ವಿಚಾರ, ನೀವು ಬರದೇ ಹೋದರೆ ಕನ್ನಡ ಇಂಡಸ್ಟ್ರಿಗೆ ಲಾಸ್ ಅಂತ ಹಾಕಿ ಬರೀತಾಳೆ ಕನ್ನಡ ಸೀರಿಯಲ್. ಇಂಥವ್ರನ್ನೆಲ್ಲ ಕಟ್ಕೊಂಡು ನಾವು ಕನ್ನಡ ಕಟ್ತಂತ ಅವನು ಬರದೇ ಹೋದ್ರೆ ಲಾಸ್ ಅಂತೆ. ಸೋನು ನಿಗಮಿಂದ ಕನ್ನಡ ಇಂಡಸ್ಟ್ರಿ ಅಂದರೆ ಇವತ್ತು ಸೀರಿಯಲ್ ಇರೋರಾಗಿರ್ಬೋದು ಅಥವಾ ಕನ್ನಡ ಚಿತ್ರರಂಗದಲ್ಲಿ ಆಗಿರ್ಬೋದು, ಇವತ್ತು ಎಷ್ಟು ಜನ ಇವತ್ತು ಬೆಳಗ್ತಾ ಇದ್ದಾರೆ ಅನ್ನ ತಿಂತಾರೆ. ಸೋನು ನಿಗಮ್ ಬಂದಿರೋದ್ರಿಂದ ಇವರೆಲ್ಲ ಇರೋದು. ಇದೆಂಥ ಹೇಳಿಕೆಗಳು, ಬಾಲಿಶವಾದ ಹೇಳಿಕೆಗಳು. ಆತನನ್ನು ನನ್ನ ಪ್ರಕಾರ ನನಗೆ ಆತ ಭಯೋತ್ಪಾದಕ ಅಂದಿರೋದು ನಿಮಗೂ ಸೇರಿ ನನಗೂ ಸೇರಿ
ನಮ್ಮ ತಂದೆ ತಾಯಿಗೂ ನಿಮ್ಮ ತಂದೆ ತಾಯಿಗೂ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಅಷ್ಟೂ ಜನರಿಗೂ ಬಳಸಿರ್ತಕ್ಕಂಥ ಪದ ಅದು ಭಾಳ ನಮ್ಮ ಪ್ರಕಾರ ತುಂಬ ಹರ್ಟ್ ಆಗಿರೋ ಪದ. ಅದಕ್ಕೊಂದು ಪಾಠ ಆತನಿಗೆ ಅವಕಾಶ ಕೂಡ್ದು ಇನ್ಮೇಲೆ. ಕ್ಷಮೆ ಯಾರೋ ಮ್ಯಾನೇಜರ್ ಹೇಳಿರ್ತಾನೆ, ಮ್ಯಾನೇಜರ್ ಬರೆದುಬಿಟ್ಟಿರ್ತಾನೆ, ಅದು ಹೆಂಗೆ ಕೇಳಿದ್ದಾನೆ ಅವನು, ಬ್ಯಾನ್ ಅಂದಾಗ ಕೇಳಿರೋದು. ಅದನ್ನು ದಯವಿಟ್ಟು ಅದು ನಮ್ಮ ನಾಟಕೀಯವಾಗಿ ಕಾಣಿಸ್ತಾ ಇದೆ. ಇದು ಅವ್ನು ಬೇಕಾಗೇ ಇಲ್ಲ, ಸಾಕು ನಿಲ್ಲಿಸಿ ಅವನ್ನ. ಇದು ಪಾಠ ಆಗಲಿಲ್ಲ. ಪೆಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಅವ್ರು ಮಾತಾಡಿದ್ದು. ಬಟ್ ಪೆಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕನ್ನಡದ ದೊಡ್ಡ ದೊಡ್ಡ ನಟರು, ಯಶ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ತುಂಬ ಜನ ಅದನ್ನು ಅಪೋಸ್ ಕೂಡ ಮಾಡಿದ್ರು, ಒಂದು ರೀತಿ ವಿಷಾದ ವ್ಯಕ್ತಪಡಿಸಿದ್ರು ಈ ವಿಚಾರಕ್ಕೆ. ಯಾಕೆಂದರೆ ಕನ್ನಡದ ಬಗ್ಗೆನೇ ಮಾತು ಹೇಳಿರೋದು, ಕನ್ನಡಿಗರನ್ನೇ ಒಂದು ರೀತಿ ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ 5 ಜನ ಗುಂಡಾ ಥರ ಕಾಣಿಸ್ತಾ ಇದ್ರು, ಅವ್ರು ಕಿರ್ಚ್ತಾ ಇದ್ರು ಕನ್ನಡ ಅಂತ, ಅದಕ್ಕೆ ಅಂತ ಹೇಳಿದರು. ಬಟ್ ನೀವು ಈ ಹಿಂದೆ ಸುದೀಪ್ ಸರ್ ಕೂಡ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ ನೆನಪಿದೆ, ಕನ್ನಡ ಅಂತ ಯಾರೋ ಆ್ಯಂಕರ್ ಹೇಳಿದ್ದಕ್ಕೆ ಅದು ಕನ್ನಡ ಅಲ್ಲ ಕನ್ನಡ ಅಂತ ಹೇಳ್ತಾರೆ. ಅಂದರೆ ಅವರ ಭಾಷಾ ಪ್ರೇಮ ಕನ್ನಡದ ಮೇಲೆ ಇರೋದು ಎಷ್ಟು ಅನ್ನೋದು ವ್ಯಕ್ತವಾಗ್ತಾ ಇತ್ತು. ಈ ವಿಚಾರ ಕೂಡ ಭಾಷೆ ವಿಚಾರನೇ, ಕನ್ನಡಿಗರ ವಿಚಾರ. ಈ ವಿಚಾರದಲ್ಲಿ ದೊಡ್ಡ ದೊಡ್ಡ ನಟರು ಯಾಕೆ ಸೈಲೆಂಟ್ ಆಗ್ಬಿಟ್ರು, ಇದಕ್ಕೇನು ಅಂತ ಅನ್ಸುತ್ತೆ, ಏನ್ ಕಾರಣ? ಈಗ ನೆನ್ನೆನೂ ಒಂದು ನೋಡಿದೆ ಮೇಡಮ್, ಒಂದು ಆರ್ಟಿಕಲ್, ಉಸಿರೇ ಹಾಡು ಫಸ್ಟ್ ಸೋನು ನಿಗಮ್ ಮಾಡಿದ್ರಂತೆ. ಬೇಡ ಅಂತ ಹೇಳಿ ಕಿತ್ತಾಕಿ ರಾಜೇಶ್ ಕೃಷ್ಣ ಅವರು ಹಾಡಿದನ್ನು ಉಳಿಸ್ಕೋಬೇಕಂತ ಸುದೀಪ್ ಅವ್ರು ಹೇಳಿದ್ದು. ನಾವು ನೋಡಿ, ಇವೆಲ್ಲ ಈಗ ಬೆಳಕಿಗೆ ಬರ್ತಾ ಇದೆ, ಇವೆಲ್ಲ ಹೇಗೆ ಏನು ಅಂತ. ಈಗ ಹಳೇದು ಏನಾಗಿದೆ ಅದು ಬೇಡ ನಮಗೆ. ಈಗ ಮೊನ್ನೆ ನಡೆದಂಥ ವಿಂಗ್ ಕಮಾಂಡರ್ ಘಟನೆಯಿಂದ ಇಲ್ಲಿವರೆಗೂ ದಯವಿಟ್ಟು ನಾನು ಎಲ್ರಿಗೂ ರಿಕ್ವೆಸ್ಟ್, ಒಂದು ಮನವಿ ಏನು ಅಂತಂದರೆ, ನಿಮ್ಮನ್ನು ಪ್ರೀತಿ ಮಾಡೋಂಥವ್ರು ಲಕ್ಷಾಂತರ ಜನ ಇರ್ತಾರೆ. ಈ ಥರದ ವಿಚಾರಗಳಲ್ಲಿ ಸ್ಪಂದಿಸಿ ದಿಟ್ಟವಾದ ನಿಲುವು ತಗೋಬೇಕು ಮೇಡಮ್. ದಿಟ್ಟವಾದ ಹೆಂಗೆ ನಿಲುವು ಅಂತಂದರೆ, ನೀನು ನಮ್ಗೆ ಅಂದಿದೀಯ ಅಂತ ತಂದಮೇಲೆ ನಿನ್ನ ಅವಶ್ಯಕತೆ ನಮಗಿಲ್ಲ ಅಂತ, ಏನೂ ಬೇಡ, ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದು ಗೊತ್ತು. ಆದರೆ ನಮ್ಮಲ್ಲಿ ನಿನಗೆ ಅವಕಾಶ ಇಲ್ಲ ಅಂತಂದಾಗ ಅದೊಂದು ಪಾಠ. ಅದು ಇನ್ನು ಮುಂದೆ ಯಾರೂ ಸಹ ಕರ್ನಾಟಕ, ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಸೋನು ನಿಗಮ್ಗೆ ಅಷ್ಟು ಇದಿದ್ರೆ ಬೆಂಗಳೂರಿಗೆ ಬರಬೇಕು, ಅಣ್ಣವ್ರ ಸಮಾಧಿ ಮುಂದೆ ನಿಂತ್ಕೋಬೇಕು, ಹಣೆ ತೆಗೆದು ಕನ್ನಡದ ಮಣ್ಣಿಗೆ ಬಗ್ಸಿ ಅಲ್ಲಿಗೆ ಹಣೆ ಮುಟ್ಟಿಸಿ ಇಡೀ ಕರ್ನಾಟಕಕ್ಕೆ ಲೈವಲ್ಲಿ ಕ್ಷಮೆ ಕೇಳಬೇಕಾತ. ಎಲ್ಲೋ ಪೋಸ್ಟ್ ಹಾಕೋದ್ರಿಂದ ಅದನ್ನು ನಾವು ಒಪ್ಕೊಳ್ಳಲ್ಲ. ನಾವು ಬರಬೇಕು, ಎದುರುಗಡೆ ಇಲ್ಲ ಯಾವುದೋ ಒಂದು ಕಾರ್ಯಕ್ರಮ ಮಧ್ಯದಲ್ಲೇ ನಿಂತ್ಕೊಂಡು ಹೇಗೆ ಅವನು ಆ ಕಾರ್ಯಕ್ರಮದಲ್ಲಿ ವಿಡಿಯೋ ಮುಖಾಂತರ ಹೇಳಿದಾನಲ್ಲ, ಹಂಗೆ ಬರಬೇಕು, ನಮ್ಮ ಎದುರುಗಡೆ ನಿಂತು ಆತ ಕ್ಷಮೆ ಕೇಳಿ ತಲೆಗೆ ಹಣೆ ಬಿಟ್ಟು ಕರ್ನಾಟಕಕ್ಕೆ. ಆವಾಗ ಒಂದು ಸ್ವಲ್ಪ ನೋಡೋಣ ಇರ್ಬೋದೇನೋ ಅಂತೇಳಿ. ಇದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕ್ಕಾಗಲ್ಲ. ಈ ವಿಚಾರದಲ್ಲಿ ಎಲ್ಲರೂ ಸ್ಪಂದಿಸಬೇಕು. ನೋಡೋಣ ಇನ್ನು ಮುಂದೆ. ಈಗ ನಿನ್ನೆ ಆಗಿರೋದು ಘಟನೆ ಆಗಿರೋದ್ರಿಂದ ಈಗ ನಾವೆಲ್ಲ ಹೋಗಿದ್ದೋ ಫಿಲ್ಮ್ ಚೇಂಬರ್ಗೆ. ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತ ಫಿಲ್ಮ್ ಚೇಂಬರ್ ಅವ್ರು ಇಷ್ಟು ದಿನ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾಯಿದ್ರು, ಹಂಗೆ ಹಿಂಗೆ ಅಂತ. ಈಗ ನಿನ್ನೆ ಏನೋ ಖಡಕ್ಕಾಗಿ ಇಲ್ಲ ಬ್ಯಾನ್ ಅಂತಲೇ ಹೇಳಿದ್ದಾರೆ ಅವರು. ನೋಡೋಣ ಇದು ಎಷ್ಟರ ಮಟ್ಟಿಗೆ ಇದು ಕೇವಲ ಕ್ಷಮೆಗೆ ಸೀಮಿತವಾ, ಕ್ಷಮೆ ಕೇಳಿದ ತಕ್ಷಣ ಮತ್ತೆ ಅವಕಾಶ ಕೊಟ್ಕೊಂಡು ಒತ್ಕೊಂಡು ಮೆರೀತಾರ, ಇಲ್ಲ ಒಂದು 3-4 ವರ್ಷ ಅವ್ನು ಕೇಳಿದ್ರೆ ಅದು ಬೇಡವೇ ಬೇಡ, ನಾವು ಉಳಿದವ್ರಿಗೆ ಅವಕಾಶ ಕೊಡೋಣ. ಯಾರಿಗೆ ಗೊತ್ತು ಮೇಡಮ್, ಸೋನು ನಿಗಮ್ಗಿಂತನೂ ಅಪ್ಪನಂಥ ಸಿಂಗರ್ಗಳು ಕರ್ನಾಟಕದಲ್ಲಿ ಹುಟ್ಬಿಡ್ಬೋದು. ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಸಂಚಿತ್ ಹೆಗ್ಡೆ ಅಂತೂ ಇವಾಗ ತುಂಬಾ ಫೇಮಸ್ ಆಗಿದ್ದಾರೆ, ತುಂಬಾ ಬೇಡಿಕೆ ಇರೋ ಗಾಯಕ ಕೂಡ ಹೌದು. ಬಟ್ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ತುಂಬಾ ಜನ ಸಂಚಿತ್ ಹೆಗ್ಡೆ ನಮ್ಮ ಕನ್ನಡ ಸಾಂಗ್ಗಳು ಎಲ್ಲಾ ಚಿತ್ರಗಳಿಗೂ ಸಿಗೋದಿಲ್ಲ, ಅವೈಲೇಬಲ್ ಇಲ್ಲ, ಆಮೇಲೆ ಅವ್ರ ಸಂಭಾವನೆ ಕೂಡ ಜಾಸ್ತಿ. ಸೋನು ನಿಗಮ್ ಆದ್ರೆ ಫೇಮಸ್ ಕೂಡ ಹೌದು, ಅಷ್ಟೊಂದು ಸಂಭಾವನೆ ಕೊಡದೇ ಇದ್ರು ನಡೆಯುತ್ತೆ. ಲೈಕ್ ಸಂಚಿತ್ ಹೆಗ್ಡೆಗೆ ಕಂಪೇರ್ ಮಾಡ್ಕೊಂಡ್ರೆ ಅಂತ ಹೇಳಿ ಸೋನು ನಿಗಮ್ನ ಕರೆಸಿ ಹಾಡು ಹೇಳಿಸ್ತಾ ಇದ್ರು. ಬಟ್ ಈಗ ಅಯ್ಯೋ ಸೋನು ನಿಗಮ್ ಅವರು ಅಸಹಕಾರ ತೋರಿಸಿದೀವಿ ಅನ್ನೋ ಕಾರಣಕ್ಕಾಗಿ ಯಾರ ಕೈಲಿ ಹಾಡು ಹೇಳಿಸೋದು, ಸಂಚಿತ್ ಹೆಗ್ಡೆ ಅಂತೂ ಕೈಗೆ ಸಿಗೋದಿಲ್ಲ, ಒಂದು ಸ್ಟಾರ್ ಸಿಂಗರ್ ಬೇಕು ಅನ್ನೋ ಹುಡುಕಾಟದಲ್ಲಿ ಇರ್ತಾರೆ. ಸೊ ಅಂಥವ್ರು ಏನು ಮಾಡ್ತಾರೆ ಹಾಗಾದ್ರೆ ಅಂತ. ಈಗ ನಾನು ಕೇಳೋದಿಷ್ಟೇ ಮೇಡಮ್, ಸೋನು ನಿಗಮ್ಮು ಸಂಚಿತ್ ಹೆಗ್ಡೆ ಯಾರೇ ಆಗಿರಬಹುದು, ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವರು ಬೆಳಕು ಬಂದಿದ್ದು, ಅವ್ರು ಯಾರು ಅಂತ ಗೊತ್ತಾಗಿದ್ದು. ಅದೇ ರೀತಿ ಎಷ್ಟೋ ಪ್ರತಿಭೆಗಳು ನಮ್ಮ ಕನ್ನಡದಲ್ಲೇ ಇದೆ. ನೀವು ಅವಕಾಶ ಕೊಟ್ಟು ಅವ್ರನ್ನ ಬೆಳಕಿಗೆ ತಾನೆ. ಅಲ್ಲೊಬ್ಬ ಸಂಚಿತ್ ಹೆಗ್ಡೆ ಹುಟ್ಟಬಹುದು, ಅಲ್ಲೊಬ್ಬ ಸೋನು ನಿಗಮ್ ಹುಟ್ಟಬಹುದು, ಯಾರಿಗೂ ಗೊತ್ತು. ನಾವು ಹೇಳ್ತಾ ಇರೋದು ಇಲ್ಲಿ ನೀವು ಕನ್ನಡ ಚಿತ್ರರಂಗದಲ್ಲಿ ನೆನ್ನೆ ಪಾಪ LN ಶಾಸ್ತ್ರಿ ಅವರ ವೈಫು ಮಾತಾಡ್ತಾ ಇರೋದು ನೋಡಿದೆ ನಾನು. 5 ಹಾಡುಗಳು ಒಂದು ಚಿತ್ರದಲ್ಲಿ ಮಾಡ್ತೀರಾ, 4 ಅವ್ರಿಗೆ ಕೊಟ್ಟು 1 ಕನ್ನಡದವ್ರಿಗೆ ಕೊಡ್ತೀರಾ, ಬೇಡ 4 ನಮಗೆ ಕೊಡಿ, ನಿಮ್ಗೆ ಹಂಗೂ ಬೇಕಲೇಬೇಕಾ, ಒಂದು ಕೊಟ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ನೀವು ದಯವಿಟ್ಟು ನಮ್ಗೆ ಅವಕಾಶ ಕೊಡಿ. ಇನ್ನೂ ಎಷ್ಟು ಜನ ಕನ್ನಡದಲ್ಲೇ ಹುಡುಕಿದ್ರೆ ಮೇಡಮ್, 100 ಜನ ಗಾಯಕರಿದ್ದಾರೆ, ನೀವು ಅವ್ರಿಗೆ ಅವಕಾಶ ಕೊಡಿ. ನೀವು ಹಾಗೂ ಏನಾದರೂ ಮತ್ತು ಸೋನು ನಿಗಮ ಬೇಕು ಅಂತ ಹಿಡ್ಕೊ ಕೂತ್ಕೊಂಡ್ರಿ ಅಂತಂದರೆ ಯಾರು ಕರೆಸಿ ಆಡಿಸ್ತಾರೆ. ಸಂಗೀತ ನಿರ್ದೇಶಕ ಆಗಿರ್ಬೋದು, ಆ ಚಿತ್ರದ ನಿರ್ದೇಶಕ ಆಗಿರ್ಬೋದು, ಆ ಚಿತ್ರದ ನಿರ್ಮಾಪಕ ಆಗಿರ್ಬೋದು, ನಿಮಗೆ ಕಿಂಚಿತ್ತೂ ಕನ್ನಡಿಗರ ಮೇಲೆ ಅಭಿಮಾನ ಇಲ್ಲ, ನೀವು ಹಣಕ್ಕೋಸ್ಕರ ಬದುಕ್ತಾ ಇರೋರು. ನಮ್ಮ ಸ್ವಾಭಿಮಾನವನ್ನು ತಗೊಂಡೋಗಿ ಕನ್ನಡದ ಮಣ್ಣಲ್ಲಿಟ್ಟು ಏನೋ ಹಾಳು ಮಾಡಿದ್ರಿ ಅಂತ ಹೇಳಿ ಹೇಳ್ಬೇಕಾಗುತ್ತೆ ಅವ್ರಿಗೆ. ಬಟ್ ಅದು ಮಾತಿನ ಮೂಲಕ ಆಕ್ರೋಶ ಹೊರಹಾಕೋದಾ, ಅಥವಾ ಅದಕ್ಕೇನಾದರೂ ಪ್ರತಿಭಟಿಸಿ ಆ ನಿರ್ಧಾರ ಬೇಡ, ಸರಿ ಇಲ್ಲ ಅಂತ ಅವ್ರಿಗೆ ಮನವರಿಕೆ ಆಗಿ ಆ ನಿರ್ಧಾರದಿಂದ ವಾಪಸ್ ಹಿಂದೆ ಸರಿಯೋ ಕೆಲಸ ಆಗೋ ಥರ ಏನಾದರೂ ಮಾಡ್ತೀರಾ? ಹೇಗೆ? ಈಗ ನೋಡಿ, ಕುಲದಲ್ಲಿ ಕೀಳಿ ಯಾವುದು ಆ ಚಲನಚಿತ್ರ ಟೀಮ್ ಅವರು, ನಮ್ಗೆ ಗೊತ್ತಿಲ್ಲ
ಇವಾಗ ನೋಡಿದ ಸುದ್ದಿ ಇಮಿಡಿಯೇಟ್ ಅವನು ಆಡಿರೋಂಥ ಹಾಡನ್ನ ಕಿತ್ತು ಬಿಸಾಕಿ ಬೇರೆಯವ್ರ ಕೈಲಿ ಆಡಿಸಿದ್ರು. ಅಂದರೆ ಮೀನ್ಸ್ ಇದರ ಅರ್ಥ ಏನೋ ಆ ಬದ್ಧತೆನ ಪ್ರದರ್ಶನ ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಅವ್ರಿಗೆ ಅಭಿನಂದಿಸ್ತೀವಿ, ಚಿತ್ರತಂಡದವ್ರಿಗೆ ಅಭಿನಂದಿಸ್ತೀವಿ ನಾವು. ನೆಕ್ಸ್ಟ್ ಇನ್ನು ಯಾರಾದರೂ ಈಗ ಬರಾಂತೇವರು ಯಾವುದೇ ಕಾರಣಕ್ಕೂ ಏನಾದ್ರು ಅವಕಾಶ ಕೊಟ್ಟರೆ ಒಂದು ಪ್ರತಿಭಟನೆ ಅಂತ ನೀವು ಎದುರಿಸ್ತೀರ, ಸುಮ್ಮನೆ ಅಂತ ಕೂರಲ್ಲ. ನಿಮಗೆ ಚೀಮಾರಿ ಆಗ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಎಳೆದು ನೀವು ಏನು ನೀವು ಎಂಥ ಕನ್ನಡ ದ್ರೋಹ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅದನ್ನು ಪ್ರತಿಭಟಿಸ್ತೀವಿ. ಖಂಡಿತವಲ್ಲ ನಮ್ಮ ಪ್ರತಿಭಟನೆ ನಾವು ಒಬ್ಬಂದಲ್ಲ, ನಾನೊಬ್ಬನೇ ಮಾಡಲ್ಲ. ಇದು ಸಮಸ್ತ ಕನ್ನಡಿಗರಿಗಾಗಿರ್ತಕ್ಕಂಥ ನೋವು. ಪ್ರತಿಯೊಬ್ಬ ಸ್ವಾಭಿಮಾನಿ ಕನ್ನಡಿಗನು ಇದನ್ನು ಈಗ ಯಾರು ಅದನ್ನು ಮಾಡಬೇಕು ಅಂದ್ಕೊಂಡಿದ್ದಾರಲ್ಲ, ನಾನು ಕರೆಸಿ ಆಡಿಸ್ಬಿಡ್ತೀನಿ ಅವ್ರು ಮಾಡಲಿ. ಅದಾದ ಮೇಲೆ ಅದರದ ಒಂದು ಪ್ರತಿಕ್ರಿಯೆ ಹೇಗಿರ್ತದೆ ಅಂತ ಅವರೇ ಅನುಭವಿಸ್ತಾರೆ, ಗೊತ್ತಾಗುತ್ತೆ ಅವ್ರಿಗೆ. ಎಸ್ ಎಸ್